ಸಮಗ್ರ ಜೀರ್ಣೋದ್ಧಾರದೊಂದಿಗೆ ಕಂಗೊಳಿಸುತ್ತಿರುವ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಸಾನ್ನಿಧ್ಯ ಅಭಿವೃದ್ಧಿ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ಹಮ್ಮಿಕೊಂಡಿರುವ ನವದುರ್ಗಾ ಲೇಖನ ಯಜ್ಞದ ಪ್ರಯುಕ್ತ ಫೆಬ್ರವರಿ 4ರಂದು ನವಚಂಡಿ ಯಾಗ ಪೂರ್ಣಾಹುತಿಯೊಂದಿಗೆ ಸಂಪನ್ನಗೊಂಡಿತು. ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದ ಪ್ರಧಾನ ತಂತ್ರಿ ವಿದ್ವಾನ್ ಕೊರಂಗರಪಾಡಿ ಕುಮಾರಗುರು ತಂತ್ರಿ ಅವರ ನೇತೃತ್ವದಲ್ಲಿ ಪ್ರಧಾನ ಅರ್ಚಕ ಶ್ರೀನಿವಾಸ್ ತಂತ್ರಿ ಕಲ್ಯಾ ಅವರ ಉಪಸ್ಥಿತಿಯಲ್ಲಿ ನವಚಂಡಿಕಾ ಯಾಗ ಆರಂಭಗೊಂಡು ಕಲ್ಪೋಕ್ತ ಪೂಜಾ, ಮಹಾಮಂಗಳಾರತಿ, ಪೂರ್ಣಾಹುತಿ, ಮಹಾಪ್ರಸಾದ ವಿತರಣೆ, ಅನ್ನಪ್ರಸಾದ ವಿತರಣೆ ನಡೆಯಿತು. ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಕೆ ಅವರು ದೀಪ ಪ್ರಜ್ವಲನಗೈದು ನವಚಂಡಿ ಯಾಗ ಸಂಕಲ್ಪ ನೆರವೇರಿಸಿದರು. ಉಡುಪಿ ಶ್ರೀ ಪೇಜಾವರ ಅಧೋಕ್ಷಜ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಮತ್ತು ಮಾಣಿಲ ಶ್ರೀಧಾಮದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ, ಹೊಸ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ವಾಸುದೇವ್ ಶೆಟ್ಟಿ ದಂಪತಿ, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ನಡಿಕೆರೆ ರತ್ನಾಕರ ಶೆಟ್ಟಿ ದಂಪತಿ, ನವದುರ್ಗಾ ಲೇಖನ ಯಜ್ಞ ಸಮಿತಿ ಅಧ್ಯಕ್ಷ ಕೆ ರಘುಪತಿ ಭಟ್ ದಂಪತಿ ನವಚಂಡಿ ಯಾಗದ ಸಂಕಲ್ಪದಲ್ಲಿ ಪಾಲ್ಗೊಂಡಿದ್ದರು. ನವದುರ್ಗಾ ಲೇಖನ ಯಜ್ಞದ ಪ್ರಯುಕ್ತ ಅಮ್ಮನ 9 ಹೆಸರುಗಳೊಂದಿಗೆ ನವದುರ್ಗಾ ಲೇಖನವನ್ನು ಬರೆದು ಶಿಲಾಸೇವೆ ಸಹಿತವಾಗಿ ದೇವಸ್ಥಾನಕ್ಕೆ ತಂದು ಸಮರ್ಪಿಸಿದ ಎಲ್ಲೆಡೆಯ ಸಹಸ್ರಾರು ಮಂದಿ ಭಕ್ತರು ನವಚಂಡಿ ಯಾಗದ ಸಂಕಲ್ಪದಲ್ಲಿ ಪಾಲ್ಗೊಂಡು ಯಾಗದ ಉದ್ದೇಶವನ್ನು ಸಾರ್ಥಕಗೊಳಿಸಿದರು. ಕಾಪು ಶಾಸಕ ಗುರ್ಮಿ ಸುರೇಶ್ ಶೆಟ್ಟಿ, ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್, ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಎಂಆರ್ಜಿ ಗ್ರೂಪ್ ಸಿಎಂಡಿ ಡಾಕ್ಟರ್ ಪ್ರಕಾಶ್ ಶೆಟ್ಟಿ, ಮಾಜಿ ಶಾಸಕ ಲಾಲಾಜಿ ಆರ್ ಮೆಂಡನ್, ತಹಶೀಲ್ದಾರ್ ಪ್ರತಿಭಾ ಆರ್, ರಜತ ರಥದ ದಾನಿ ಆನಂದ್ ಶೆಟ್ಟಿ ಮುಂಬೈ, ಪ್ರಭಾಕರ್ ಶೆಟ್ಟಿ ಮಂಡಗೆದ್ದೆ, ಶ್ರೀ ಪೇಜಾವರ ಅಧೋಕ್ಷಜ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಮತ್ತು ಮಾಣಿಲ ಶ್ರೀಧಾಮದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ, ಹೊಸ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ವಾಸುದೇವ ಶೆಟ್ಟಿ ದಂಪತಿ, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ನಡಿಕೆರೆ ರತ್ನಾಕರ ಶೆಟ್ಟಿ ದಂಪತಿ, ನವದುರ್ಗಾ ಲೇಖನ ಯಜ್ಞ ಸಮಿತಿ ಅಧ್ಯಕ್ಷ ಕೆ ರಘುಪತಿ ಭಟ್ ದಂಪತಿ ನವಚಂಡಿ ಯಾಗದ ಸಂಕಲ್ಪದಲ್ಲಿ ಪಾಲ್ಗೊಂಡಿದ್ದರು. ನವದುರ್ಗಾ ಲೇಖನ ಯಜ್ಞದ ಪ್ರಯುಕ್ತ ಅಮ್ಮನ 9 ಹೆಸರುಗಳೊಂದಿಗೆ ನವದುರ್ಗಾ ಲೇಖನವನ್ನು ಬರೆದು ಶಿಲಾಸೇವೆ ಸಹಿತವಾಗಿ ದೇವಸ್ಥಾನಕ್ಕೆ ತಂದು ಸಮರ್ಪಿಸಿದ ಎಲ್ಲೆಡೆಯ ಸಹಸ್ರಾರು ಮಂದಿ ಭಕ್ತರು ನವಚಂಡಿ ಯಾಗದ ಸಂಕಲ್ಪದಲ್ಲಿ ಪಾಲ್ಗೊಂಡು ಯಾಗದ ಉದ್ದೇಶವನ್ನು ಸಾರ್ಥಕಗೊಳಿಸಿದರು. ಕಾಪು ಶಾಸಕ ಗುರ್ಮಿ ಸುರೇಶ್ ಶೆಟ್ಟಿ, ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್, ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಎಂಆರ್ಜಿ ಗ್ರೂಪ್ ಸಿಎಂಡಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ, ಮಾಜಿ ಶಾಸಕ ಲಾಲಾಜಿ ಆರ್ ಮೆಂಡನ್, ತಹಶೀಲ್ದಾರ್ ಪ್ರತಿಭಾ ಆರ್, ರಜತ ರಥದ ದಾನಿ ಆನಂದ್ ಶೆಟ್ಟಿ ಮುಂಬೈ, ಪ್ರಭಾಕರ್ ಶೆಟ್ಟಿ ಮಂಡಗದ್ದೆ, ಆರ್ಥಿಕ ಸಮಿತಿ ಪ್ರಧಾನ ಸಂಚಾಲಕ ಉದಯ್ ಸುಂದರ್ ಶೆಟ್ಟಿ, ಮುಂಬೈ ಸಮಿತಿ ಉಪಾಧ್ಯಕ್ಷ ಕೃಷ್ಣ ವೈ ಶೆಟ್ಟಿ, ಪುಣೆ ಸಮಿತಿ ಅಧ್ಯಕ್ಷ ಇನ್ನಾ ಸಂತೋಷ್ ಶೆಟ್ಟಿ ಪುಣೆ, ಅಂತಾರಾಷ್ಟ್ರೀಯ ಸಮಿತಿಯ ಅಧ್ಯಕ್ಷ ಮಲ್ಲಾರು ಶಶಿಧರ್ ಶೆಟ್ಟಿ ಮಸ್ಕತ್, ಮಲ್ಲಾರು ದಿವಾಕರ್ ಶೆಟ್ಟಿ ಮಸ್ಕತ್, ಸಮಿತಿ ಉಪಾಧ್ಯಕ್ಷರಾದ ಮನೋಹರ ಎಸ್ ಶೆಟ್ಟಿ, ಮಾಧವ ಆರ್ ಪಾಲನ್ ಕಾಪು, ದಿವಾಕರ್ ಶೆಟ್ಟಿ, ದೇವಿ ಪ್ರಸಾದ್ ಶೆಟ್ಟಿ ಬೆಳಪು, ಕಾರ್ಯದರ್ಶಿ ರಮೇಶ್ ಹೆಗಡೆ ಕಲ್ಯಾ, ಕಾರ್ಯನಿರ್ವಹಣಾಧಿಕಾರಿ ಕೆ ರವಿಕಿರಣ್, ನವದುರ್ಗಾ ಲೇಖನ ಯಜ್ಞ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಯೋಗೀಶ್ ಶೆಟ್ಟಿ ಬಾಲಾಜಿ, ಕಾರ್ಯಾಧ್ಯಕ್ಷರಾದ ಕೃಷ್ಣಪ್ರಸಾದ್ ಅಡ್ಯಂತಾಯ, ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲು, ಉಪಾಧ್ಯಕ್ಷರಾದ ಹರಿಯಪ್ಪ ಕೊಟ್ಯಾನ್, ಅಶೋಕ್ ಕುಮಾರ್ ಶೆಟ್ಟಿ, ಕೋಶಾಧಿಕಾರಿ ಕೆ ವಿಶ್ವನಾಥ್, ಸಂಘಟನಾ ಕಾರ್ಯದರ್ಶಿ ಸಂದೀಪ್ ಕುಮಾರ್ ಮಂಜಾ, ಸಂಚಾಲಕ ಸುವರ್ಧನ ನಾಯ್ಕ್, ಮಹಿಳಾ ಮುಖ್ಯ ಸಂಚಾಲಕಿ ಗೀತಾಂಜಲಿ ಎಂ ಸುವರ್ಣ, ಮಹಿಳಾ ಪ್ರಧಾನ ಸಂಚಾಲಕಿ ಸಾವಿತ್ರಿ ಗಣೇಶ್, ವ್ಯವಸ್ಥಾಪನಾ ಸಮಿತಿ ಅಭಿವೃದ್ಧಿ ಸಮಿತಿ ಮುಂಬೈ ಸಮಿತಿ ಸಹಿತ ವಿವಿಧ ಸಮಿತಿಗಳ ಪದಾಧಿಕಾರಿಗಳು ಸದಸ್ಯರು ಹರಿದ್ರಾಜ ಸುವರ್ಣಾಭ ಸರ್ವಸೌಭಾಗ್ಯದಾಯಿನಿ ಸರ್ವಾಲಂಕಾರ ಮುಖ್ಯಾಗಿ ವರದೇ ಪ್ರತಿಗೃಹ್ಯತ ಶ್ರೀ ಚಂಡಿಕಾಯೈ ನಮಃ ಹರಿದ್ರಾಜೋರ್ಣಂ
ದಕ್ಷಿಣ ವಾಹಿನಿಯಾಗಿ ಬರಲಿದೆ. ಪುತ್ತೂರು, ಸುಳ್ಯ, ಬಂಟ್ವಾಳ, ಬೆಳ್ತಂಗಡಿ, ಮಂಗಳೂರು, ಸುರತ್ಕಲ್, ಮುಲ್ಕಿ, ಅದೇ ರೀತಿ ಉಳ್ಳ. ಇಷ್ಟು ದೊಡ್ಡ ಭವ್ಯ ದೇಗುಲವನ್ನು ಪಡೆದುಕೊಳ್ತಾ ಇದ್ದೀರಮ್ಮ. ಒಂದು 5 ಎಕರೆ ಜಾಗ, ಅದು 3.5 ಎಕರೆ ಇದೆ. ಈಗ ಇನ್ನೊಂದು 5 ಎಕರೆ ಇದ್ದಿದ್ರೆ ನಾವು ಇದನ್ನು ಬಹಳ ಉತ್ತಮವಾಗಿ ಮಾಡ್ತಾ ಇದ್ದೆವು ಅಂತ ಎಣಿಸ್ತಾ ಇದ್ದೆವು. ಮಹಾತಾಯಿಯ ಕ್ಷೇತ್ರದಲ್ಲಿ ದೊಡ್ಡ ನವದುರ್ಗ ಲೇಖನ ಯಜ್ಞ ನಡೀತಾ ಇದೆ. ದೇವರನ್ನು ನಾವು ಹೀಗೆ ಆ ನವ ಮಂತ್ರಗಳಿಂದ ಲೇಖನವನ್ನು ಬರೆದು ದೇವರಿಗೆ ಸಮರ್ಪಣೆ ಮಾಡಿದೆವು ಅಂತಂದರೆ ನಮಗೇನಾಗತ್ತೆ, ದೇವರು ನಮ್ಮ ಹೃದಯದಲ್ಲಿ ಸೈನ್ ಹಾಕ್ತಾನಂತೆ. ದೇವರು ನಮ್ಮ ಹೃದಯದಲ್ಲಿ ತನ್ನ ಹಸ್ತಾಕ್ಷರವನ್ನು ಬರೀತಾನೆ. ನಮ್ಮ ಮನಸ್ಸಿನಲ್ಲಿ ಅಂತಹದ್ದು ಬೇಕು, ಇಂತಹದ್ದು ಬೇಕು ಅಂತ ಒಳ್ಳೆಯ ಕಾಮನೆಗಳು ಏನೇನೇನು ಇದೆಯೋ ದೇವರ ಎದುರು ಪ್ರಾರ್ಥನೆ ಮಾಡಿದರೆ ನಾವು ಸಮರ್ಪಿಸಿರುವ ನವದುರ್ಗ ಲೇಖನ ಯಜ್ಞದಿಂದ ನಮ್ಮ ಮನಸ್ಸಿನೊಳಗೆ ಏನು ಕಾಮನೆಗಳಿದ್ದಾವೆ ತಥಾಸ್ತು ಅಂತ ಹೇಳಿಕೊಂಡದಕ್ಕೆ ಸಿಗ್ನೇಚರ್ ಹಾಕಿಕೊಟ್ಟು ಬಿಡ್ತಾರೆ. ಅದು ತಯಾರಾಗ್ತಾ ಉಂಟು. ಹೇಗೆ ಅಂತ ಕೇಳಿದ್ರೆ, ನಾವೆಲ್ಲರೂ ಕೂಡ ಶಾಸನ ಹೇಳಿದ್ರೆ ಬರೆಯುವುದು, ಬರೆದಿಟ್ಟದ್ದು ಅಂತ ಅರ್ಥ. ನಾವೆಲ್ಲರೂ ಕೂಡ ಸೇರಿಕೊಂಡು ಅಮ್ಮನ 9 ಹೆಸರನ್ನು ಬರೆದಿದ್ದೇವೆ, ಬರಿತಾ ಇದ್ದೇವೆ, ಇನ್ನು ಬರೀಲಿಕ್ಕುಂಟು. ಇದಕ್ಕೆ ಶಾಸನ ಅಂತ ಹೆಸರು. ಅಮ್ಮನಿಗೆ ಅಲಂಕಾರ ಮಾಡಿದ ಒಂದು ಪೂಜೆಯ ಒಂದು ಪ್ರಸಾದ, ಹೂವಿನ ಪ್ರಸಾದ ಕೆಳಗೆ ಬಿತ್ತು. ಇವತ್ತು ಚಂಡಿಕಾ ಹೋಮದಲ್ಲಿ ಇವತ್ತು ಯಾರೋ ಹೇಳ್ತಾ ಇದ್ರು, ಚಂಡಿಕಾ ಹೋಮ ನಡೆಯುತ್ತಿದ್ದಾಗ ಅಮ್ಮನ ಆ ಒಂದು ಹೂವಿನ ಅಲಂಕಾರವಾದಂಥ ಹೂವಿನ ಒಂದು ಗೊಂಚಲು ಇವತ್ತು ಬಂದಂಥ ಎಲ್ಲ ಭಕ್ತಾದಿಗಳು ನಿಮ್ಮ ಸೆರಗಿಗೆ ಹಾಕಿದ್ದೇನೆ ಅನ್ನುವ ಒಂದು ಸಂದೇಶವನ್ನು ನೀಡಿದ್ದಾಳೆ ಅಂತ ಇವತ್ತು ನನಗೆ ಇಲ್ಲಿ ಬಂದಾಗ ಹೇಳಿದರು. ಹಾಗಾಗಿ ತಾಯಿಯಾದವಳು ಈ ರೀತಿಯ ಪೂಜೆ ಪುರಸ್ಕಾರ ದಾನ ಧರ್ಮಾದಿಗಳು ಮಾಡಿದಾಗ ಅವರು ಅವರ ಸ್ವರ್ಗದ ಮೋಕ್ಷದ ಹಾದಿಯನ್ನು ಕಂಡುಕೊಳ್ತಾರಂತೆ. ಹಾಗೆ ಪುರುಷನಾದವನು ಈ ರೀತಿಯಲ್ಲಿ ಒಳ್ಳೆಯ ಕೆಲಸಗಳು ಮಾಡಿದಾಗ, ನಾನು ಮತ್ತೆ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ನಿಮ್ಗೆ ಗೊತ್ತಿರಬೇಕು ಇದರ ಹಿಂದೆ ಒಂದಷ್ಟು ಕಠಿಣ ತಪಸ್ಸಿದೆ. ವಾಸುದೇವ್ ಶೆಟ್ಟರು ಮತ್ತು ಅವರ ಇಡೀ ತಂಡ, ಅಲ್ಲಿ ನಮ್ಮ ರವಿ ಸುಂದರ್ ಶೆಟ್ಟರು ಇರ್ಬೋದು ಅಥವಾ ಬಂಜಾರ ಪ್ರಕಾಶ್ ಶೆಟ್ಟರು ಇರ್ಬೋದು, ಹೀಗೆ 100,000 ಜನ 2-3 ವರ್ಷಗಳಿಂದ ಅತ್ಯಂತ ಕಠಿಣವಾಗಿ ದುಡಿದರ ಫಲವಾಗಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಅಂತ ಹೇಳ್ತಾ ಆ ಪರ್ವಕಾಲದ ಕ್ಷಣಗಲೆಯಲ್ಲಿ ನಾವಿದ್ದೇವೆ. ಅಮ್ಮ ಬಂಗಾರದ ಗದ್ದುಗೆಯಲ್ಲಿ ಕೂತು ಪ್ರತಿಷ್ಠಾಪನೆಗೊಳ್ಳುವಂಥ ಆ ಸಮಯದ ಕಾಯುತ್ತಾ ಇದ್ದೇವೆ ನಾವು.